ವಿಷಯ ಹೇಳಬೇಕು, ಅದನ್ನು ಹೇಗೆ ಹೇಳಬೇಕು ಅದನ್ನು ಕರೆಕ್ಟಾಗಿ ಹೇಳಿದ್ದಾರೆ. ಆ್ಯಂಡ್ ತುಂಬ ಆನೆಸ್ಟ್ ಆಗಿ, ಅಂದರೆ ತುಂಬ ಆನೆಸ್ಟ್ ಇತ್ತು. ನಾನು ಸಿನಿಮಾ ನೋಡ್ತಾ ಸತೀಶ್ ಅಣ್ಣನ ಜೊತೆನೇ ಸಿನಿಮಾ ನೋಡಿದಾಗೆಲ್ಲ ನಾನು ಯಾವುದಾದ್ರೂ ಒಂದು ವಿಚಾರ ಕನೆಕ್ಟ್ ಆದಾಗೆಲ್ಲ ಸತೀಶ್ ಅಣ್ಣನಿಗೆ ಹೇಳ್ತಾ ಇದ್ದೆ. ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಸತೀಶ್ ಅಣ್ಣನ ಅಳ್ತಾ ಇದ್ರು, ನಾನು ಅಳ್ತಾ ಇದ್ದೆ. ನಿಜವಾಗಿ ಹೇಳಬೇಕು ಅಂದರೆ ಇಂಥ ವಿಚಾರಗಳು ಈಗಲೂ ಹಳ್ಳಿಲಿ ನಡೀತಾ ಇದೆ ಅಂತ ಹೇಳಿದ್ರೆ ಅದು ತುಂಬ ದೊಡ್ಡ ಅಪರಾಧ. ಅದನ್ನು ಈ ಸಿನಿಮಾದ ಮೂಲಕ ಡೈರೆಕ್ಟ್ರು ಮತ್ತು ಎಲ್ಲ ಆ್ಯಕ್ಟರ್ಸು, ರೈಟರ್ಸು ಎಲ್ಲ ತುಂಬ ಚೆನ್ನಾಗಿ ಹೇಳಿದ್ದಾರೆ. ದಯವಿಟ್ಟು ಹೆಬ್ಬುಳಿ ಕಟ್ ಸಿನಿಮಾ ಏನಾದರೂ ನೀವು ಥಿಯೇಟ್ರಲ್ಲಿ ಬಂದು ನೋಡಿಲ್ಲ ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲೂ ನಿಮ್ಮ ಫಾಲ್ಟ್. ಯಾವಾಗಲೂ ನಾನು ಆಡಿಯನ್ಸ್ನ ಬೈದಿಲ್ಲ ಸರ್, ಆಡಿಯನ್ಸ್ಗೆ ಯಾವಾಗಲೂ ಹೇಳ್ತಿರ್ತೀನಿ ಸಿನಿಮಾ ಅಂದರೆ ಸಿನಿಮಾ ನಾವು ಚೆನ್ನಾಗಿ ಮಾಡಿದ್ರೆ ಆಡಿಯನ್ಸ್ ಬಂದೇ ಬರ್ತಾರೆ ಅಂತ. ಬಟ್ ಈ ಒಂದು ಸಿನಿಮಾದ ವಿಚಾರದಲ್ಲಿ ಖಂಡಿತವಾಗ್ಲೂ ನಾನು ಆಡಿಯನ್ಸ್ ಬೈಯಕ್ಕೆ ರೆಡಿ ಇದ್ದೀನಿ. ಈ ಸಿನಿಮಾ ಏನಾದರೂ ಆಡಿಯನ್ಸ್ ನೋಡಿಲ್ಲ, ನಮ್ಮ ಕನ್ನಡದ ಆಡಿಯನ್ಸ್ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಆಡಿಯನ್ಸ್ ಬೈಬೋದು. ಆ ಲೆವೆಲ್ ಅದ್ಭುತವಾದ, ಅಷ್ಟು ಪ್ರಾಮಾಣಿಕತೆಯಿಂದ ಮಾಡುವಂಥ ಸಿನಿಮಾ ಹೆಬ್ಬುಲಿ ಕಟ್. ಇವರು ಸತೀಶ್ ಅಣ್ಣ ಬ್ಯಾಕ್ ಮಾಡಿದಾಗ ನಾನು ಅನ್ಕೋತಾ ಇದ್ದೆ ಏನಿರ್ಬೋದು ಈ ಸಿನಿಮಾದಲ್ಲಿ ಅಂತ. ನೋಡಿದ ಮೇಲೆ ಗೊತ್ತಾಯಿತು ನಿಜವಾಗ್ಲೂ ಸತೀಶ್ ಅಣ್ಣ ಇದೇ ರೀತಿ ಇಂಥ ತಂಡಗಳಿಗೆ ನೀವು ಬೆನ್ನೆಲುಬಾಗಿ ನಿಲ್ಲಬೇಕು. ನೀವು ನಿಲ್ತೀರ ಅನ್ನೋ ನಂಬಿಕೆ ನನಗಿದೆ. ಹೆಬ್ಬುಲಿ ಕಟ್ ದಯವಿಟ್ಟು ನೋಡಿ, ಎಲ್ಲರೂ ಕೂಡ ನೋಡಿ. ಥ್ಯಾಂಕ್ ಯು.